ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಗೆ ಕೆನರಾ ಬ್ಯಾಂಕ್ ಖಾತೆ ನೀಡಿದ ಮಹಿಳೆಯರಿಗೆ ಈಗ 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಪಾವತಿ ವೇಗದಿಂದ ಹಿಡಿದು ಪೆಂಡಿಂಗ್ ಸಮಸ್ಯೆ ತನಕ ಎಲ್ಲದರಲ್ಲೂ ಬದಲಾವಣೆ. ಹಣ ಯಾವಾಗ ಬರುತ್ತೆ, ಏನು ಹೊಸ ಅಪ್ಡೇಟ್ ಇದೆ, ಎಲ್ಲವನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ನೀವು ಓದಿದ್ದು ನಿಜ. ಗೃಹಲಕ್ಷ್ಮಿ ಯೋಜನೆಗೆ ಕೆನರಾ ಬ್ಯಾಂಕ್ ಖಾತೆ ನೀಡಿದ ಮಹಿಳೆಯರಿಗೆ ಸರ್ಕಾರದಿಂದಲೇ 3 ಹೊಸ ಅಪ್ಡೇಟ್ ಬಂದಿದೆ. ಅದು ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಪಾವತಿ ಕ್ಲಿಯರಿಂಗ್ ವೇಗ ಹೆಚ್ಚಾಗಿದೆ. ಹೊಸ ಡಿಬಿಟಿ ಕ್ಲಿಯರಿಂಗ್ ಸಿಸ್ಟಮ್ ಅಳವಡಿಸಿರುವುದರಿಂದ ಈಗ ಹಣ ಬಂದ ಕೂಡಲೇ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇ ಕ್ರೆಡಿಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಎರಡನೇದಾಗಿ ಪೆಂಡಿಂಗ್ ಮತ್ತು ಅಂಡರ್ ಪ್ರೊಸೆಸ್ ಸಮಸ್ಯೆ ಕಡಿಮೆಯಾಗುತ್ತೆ. ಹಿಂದಿನಂತೆ ಟೆಕ್ನಿಕಲ್ ಡಿಲೇ ಅಥವಾ ಸರ್ವರ್ ರಿಜೆಕ್ಟ್ ಆಗುವ ಪ್ರಕರಣಗಳು ಈಗ ಬಹಳ ಕಡಿಮೆ ಆಗ್ತಾ ಇದೆ. ಇನ್ನು ಕೊನೆಯದಾಗಿ ಆರ್ಟಿಒ ರಿಜೆಕ್ಷನ್ ಪ್ರಕರಣಗಳು ತಗ್ಗುತ್ತಿವೆ. ಹಿಂದೆ ಅಡ್ರೆಸ್ ಮಿಸ್ ಮ್ಯಾಚ್ ಅಥವಾ ಕೆವೈಸಿ ಮಿಸ್ ಮ್ಯಾಚ್ ಕಾರಣದಿಂದ ಹಣ ಹಿಂದಕ್ಕೆ ಹೋಗ್ತಾ ಇತ್ತು. ಈಗ ಕೆನರಾ ಬ್ಯಾಂಕ್ ಆಟೋಮೇಷನ್ ವೆರಿಫಿಕೇಶನ್ ಮಾಡುತ್ತಿದ್ದರಿಂದ ರಿಜೆಕ್ಟ್ ಆಗುವ ಪ್ರಮಾಣ ಕಡಿಮೆಯಾಗಿರುತ್ತೆ. ನಿಮಗೆ ಈ 3 ಹೊಸ ಅಪ್ಡೇಟ್ ಗಳ ಬಗ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.